ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನು ಸೀರೆ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಈ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಸ್ಯಾರಿ ಈ ರೀತಿ ಬಂದಿದೆ. ಸ್ಯಾರಿ ಫುಲ್ ಬ್ಲೂ ಕಲರಲ್ಲಿದೆ, ತುಂಬಾ ಚೆನ್ನಾಗಿದೆ. ಇದು ಹಳೆಯ ಸೀರೆ, ಒಂದು 15 ವರ್ಷದ ಹಳೆಯದೇ ಸೀರೆ ಇದು. ಆ ಸೀರೆನ ಕೊಟ್ಟಿದ್ದಾರೆ ಕುಚ್ಚನ್ನು ಹಾಕಲಿಕ್ಕೆ. ತುಂಬಾ ಚೆನ್ನಾಗಿದೆ, ರೇಷ್ಮೆ ಸೀರೆ. ಅವರ ಮದುವೆದಂತೆ ಈ ಸೀರೆಗೆ ಜಿಗ್ಸಗೆಲ್ಲ ಆಗಿದೆ. ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. 6-7 ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಬ್ಲೂ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. 6-7 ಥ್ರೆಡ್ಡನ್ನು ರೆಡಿ ಮಾಡಿಕೊಂಡು 11 ನಂಬರ್ ನೀಡಲನ್ನು ಯೂಸ್ ಮಾಡ್ತಾ ಇರೋದು ನಾನು. ಸೀರೆಯ ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋಬೇಕು ಥ್ರೆಡ್ಡನ್ನು. ಸೀರೆ ಸ್ಟಾರ್ಟಿಂಗಲ್ಲಿ ನಾವು ಸೀರೆ ರೈಟ್ ಸೈಡಿದ್ದ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಬಟ್ಟೆಗೆ ಚುಚ್ಚಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಅದ್ರ ಪಕ್ಕನೇ ಇನ್ನೊಂದು ಸಾರಿ ಲಾಕನ್ನು ಮಾಡ್ಕೋಬೇಕು. ನೀಟಾಗಿ ದಾರನ ಎಳ್ಕೊಂಡು ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ದಾರನೆಲ್ಲ ನೀಟಾಗಿ ತೊಗೊಳ್ಳಿ, ಒಂದೆಳೆನೂ ಬಿಡಬೇಡ್ರಿ. ಒಂದೆಳೆ ಬಿಟ್ಟಿದ್ದೀವಿ ಅಂದರೆ ಡಿಸೈನ್ ಲುಕ್ಕೇ ಹಾಳಾಗುತ್ತೆ, ಚೆನ್ನಾಗಿರೋದಿಲ್ಲ. ಪ್ರತಿ ಸಾರಿ ದಾರ ತೊಗೊಂಡಾಗೂ ಅಷ್ಟೇ ನೀಟಾಗಿ ದಾರನ ತೊಗೋಬೇಕು. ಲಾಕನ್ನು ಮಾಡಿಕೊಂಡು 2 ಚೈನನ್ನು ಹಾಕ್ಕೊಳ್ಳೋಣ. 1 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ಸಿಂಗಲ್ ಕ್ರೋಶೆಟ್ ಪಕ್ಕನೇ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀಡಲ್ ಮೇಲೆ 3 ಲೂಪ್ ಆಗಿರುತ್ತೆ. 2 ಲೂಪನ್ನು ಒನ್ ಮಾಡ್ಕೊಳ್ಳೋಣ, ಮತ್ತೆ 2 ಲೂಪನ್ನು ಒನ್ ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಬಟ್ಟೆಗೆ ಚುಚ್ಚಿ ದಾರನ ತಂದು ಕಂಬದ ಪಕ್ಕನೇ ಹೋಗಿ ಕಂಬನ ಮಾಡ್ಕೋಬೇಕು, ಡಬಲ್ ಕ್ರೋಶೆಟ್ ಕಂಬನ. 2 ಕಂಬ ಆದಮೇಲೆ 2 ಚೈನನ್ನು ಹಾಕ್ಕೊಳ್ಳೋಣ. 1 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು 2 ಚೈನಷ್ಟು ಗ್ಯಾಪನ್ನು ಬಿಟ್ಟು ಕಂಬನ ಮಾಡ್ಕೋಬೇಕು, ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 3 ಲೂಪ್ ಬಂದಿರುತ್ತೆ ನೋಡ್ಕೊಳ್ಳಿ. 2 ಲೂಪನ್ನು ಮೊದಲಿಗೆ ಒಂದು ಮಾಡ್ಕೋಬೇಕು, ಮತ್ತೆ 2 ಲೂಪ್ ಇರುತ್ತೆ, ಆ 2 ಲೂಪನ್ನು ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಒಂದು ಸಾರಿ ದಾರನ ಸುತ್ತಕೊಂಡು ಕಂಬನ ಮಾಡ್ಕೋಬೇಕು. 3 ಕಂಬನ ಮಾಡ್ಕೊಳ್ತಾ ಇರೋದು ನಾನು. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಕಂಬ, ಯಾಕಂದರೆ 2 ಚೈನನ್ನು ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ 3 ಕಂಬ ಆದಮೇಲೆ 2 ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಮತ್ತೆ ಕಂಬನ ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆಟ್ ಕಂಬನ. 2ರಲ್ಲಿ 1 ಮತ್ತೆ 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೋಬೇಕು, ಕಂಬದ ಪಕ್ಕನೇ ಹೋಗಿ ದಾರನ ತಂದು ಇನ್ನೊಂದು ಕಂಬನ ಮಾಡ್ಕೋಬೇಕು. ಒಟ್ಟಲ್ಲಿ 3 ಕಂಬನ ಮಾಡ್ಕೊಳ್ಳೋಣ. 3 ಕಂಬ ಆದಮೇಲೆ 2 ಚೈನ್ ಆದಮೇಲೆ ದಾರ ಸುತ್ಕೋಬೇಕು. ಒಂದು ಸಾರಿ ದಾರನ ಸುತ್ತಕೊಂಡು 2 ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಮತ್ತೆ ಕಂಬನ ಮಾಡ್ಕೋಬೇಕು. 3 ಕಂಬನ ಮಾಡ್ಕೊಳ್ಳೋಣ. ಸ್ಯಾರಿ ಫುಲ್ ಇದೇ ರೀತಿಯೇ ಕಂಟಿನ್ಯೂ ಆಗುತ್ತೆ. 3 ಕಂಬ 2 ಚೈನು, 3 ಕಂಬ 2 ಚೈನು, ಇದೇ ರೀತಿ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಬೇಸ್ ಲೈನು ರಿಂಕಲ್ಸ್ ಬರ್ದಿರೋ ಥರ ನೋಡ್ಕೋಬೇಕು ನೀವು. ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು ಬಟ್ಟೆಗೆ. ಸ್ವಲ್ಪ ಎಳೆದ್ಬಿಟ್ಟು ನೀವೇನಾದರೂ ಕಂಬನ ಹಾಕ್ಕೊಂಡ್ರೆ ಬಟ್ಟೆನ ಎಳ್ಕೊಂಡು ಆಗ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಕಂಬನ ಮಾಡ್ಕೊಂಡ್ಮೇಲೆ ಮತ್ತೆ ಅದ್ರ ಪಕ್ಕನೇ ಹೋಗಿ ಇನ್ನೊಂದು ಕಂಬನ ಮಾಡ್ಕೊಳ್ಳೋಣ. ಒಟ್ಟಲ್ಲಿ 3 ಕಂಬನ ಮಾಡ್ಕೋಬೇಕು. ಮೂರು ಕಂಬ ಆದಮೇಲೆ 2 ಚೈನ್. ನೋಡಿ, ಇದೇ ರೀತಿಯಾಗಿ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಫುಲ್ಲು ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ಬೇಸ್ ಲೈನ 3 ಕಂಬ 2 ಚೈನ್ ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡು ಅಷ್ಟೇ ಸೇಮ್ ಬಂದಿದೆ, ಚೆನ್ನಾಗಿದೆ ಡಿಸೈನ್. ಇದಕ್ಕೆ ನೀವು ಕುಚ್ಚನ್ನು ಕಟ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಒಂದು 5 2 ಚೈನನ್ನು ಬಿಟ್ಟು ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೇಬಿ ಕುಚ್ಚು ಥರನೇ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಸ್ಯಾರಿ ಪಲ್ಲು ಕಲರ್ನ ತೊಗೊಂಡಿದ್ದೀನಿ ನಾನು. ಸ್ಟಾರ್ಟಿಂಗಲ್ಲಿ ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವಲ್ವ, ಆ ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡ್ಕೊಂಡು ಪಕ್ಕ ಇನ್ನೊಂದು 2 ಚೈನ್ ಇರುತ್ತಲ್ವ, ಆ 2 ಚೈನ್ಗೆ ಇನ್ನೊಂದು ಸಾರಿ ಲಾಕನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ದಾರನ ನೀಟಾಗಿ ತಗೊಂಡು ಸೆಂಟ್ರಲ್ಲಿ ಹಾಕ್ಕೊಳ್ಳಿ. ದಾರ ಮತ್ತು ನೀಡಲ್ ಸೆಂಟ್ರೊಳಗೆ ಬರಲಿ.
ನೀಟಾಗಿರುತ್ತೆ ಅಂತ. ಮತ್ತು 4 ಚೈನನ್ನು ಹಾಕ್ಕೊಳ್ಳೋಣ. 4 ಅಥವಾ 5 ಚೈನನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಆ ಗ್ಯಾಪು, ನಾನು ಇನ್ನೂ 2 ಚೈನನ್ನು ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು, 2 ಚೈನ್ ಹಾಕ್ಕೊಂಡಿದ್ದೀನಲ್ವ, ಅದು ಸಾಕಾಗಲ್ಲ. 3 4 ಚೈನನ್ನು ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಪಕ್ಕ ಏನು ಕಂಬ ಇದೆಯಲ್ವ, ಆ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. 3 or 4 ಚೈನನ್ನು ಹಾಕ್ಕೊಳ್ಳೋಣ. 3 or 4 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಬಿಟ್ಟು, 2 ಚೈನ್ ಆದಮೇಲೆ ಒಂದು ಕಂಬ ಬರುತ್ತಲ್ವ, ಡಬಲ್ ಕ್ರೋಶೆಟ್ ಕಂಬ, ಆ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ನೀಡಲ್ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ಕೊಳ್ಳೋಣ. ಒಂದು 2 ಚೈನ್ನ ಬಿಟ್ಟು ನೆಕ್ಸ್ಟು 2 ಚೈನ್ಗೆ ಕಂಬನ ಮಾಡ್ಕೋಬೇಕಾಗುತ್ತೆ. ಕಂಬ ಮಾಡೋಕ್ಕೂ ಮುಂಚೆನೇ ನೀವು 1 ಅಥವಾ 2 ಚೈನನ್ನು ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಟೈಟ್ ಬರುತ್ತೆ. ಟ್ರಿಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ರೂ ಟೈಟ್ ಬರುತ್ತೆ. ನೋಡಿ, 1 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಒಂದು 2 ಚೈನ್ನ ಬಿಟ್ಟು ಎರಡನೇ 2 ಚೈನ್ಗೆ ಕಂಬನ ಮಾಡ್ಕೊಳ್ತಾ ಇರೋದು. ಟ್ರಿಬಲ್ ಕ್ರೋಶೆಟ್ ಕಂಬ 2ರಲ್ಲಿ 1, ಮತ್ತೆ 2ರಲ್ಲಿ 1, ಲಾಸ್ಟ್ 2ರಲ್ಲಿ 1 ಟ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1, ಮತ್ತೆ 2ರಲ್ಲಿ 1, ಹೀಗೆ 7 ಕಂಬನ ಮಾಡ್ಕೊಳ್ಳೋಣ. 2 3 4 4 ಆಗಿದೆ. 5 6 7 7 ಕಂಬ ಆದಮೇಲೆ ಮತ್ತೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಈ 7 ಕಂಬದ ಕೆಳಗಡೆ ನೋಡಿ, ಬ್ಲೂ ಕಲರ್ ಮೇಲ್ಗಡೆ ಬೇಸ್ಲೈನ್ ಹಾಕ್ಕೊಂಡಿರ್ತೀವಲ್ವ, ಅದರ ಮೇಲ್ಗಡೆ ಮತ್ತು ಗ್ರೀನ್ ಕಲರ್ ಕೆಳಗಡೆ ಅದು ಸೆಂಟ್ರಲ್ಲಿ ದಾರ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ದಾರನ ತಂದು ಮತ್ತೆ ಟ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಮತ್ತೆ ಇಲ್ಲಿ 7 ಟ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಅದೇ ಪ್ಲೇಸಲ್ಲೇ ನೀಡಲ್ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ಗ್ರೀನ್ ಕಲರ್ ಥ್ರೆಡ್ ಏನು ಹಾಕ್ಕೊಂಡ್ವಲ್ವ, ಆ 7 ಕಂಬದ ಕೆಳಗಡೆ ಹೋಗಿ ದಾರನ ತಂದು ಕಂಬನ ಮಾಡ್ಕೋಬೇಕು. 2 ಕಂಬನ ಹಾಕ್ಕೊಂಡಿದ್ದೀನಿ. ಮೂರು 4 5 6 7 ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. ಇಲ್ಲಿ ನಾನು 8 ಕಂಬನ ಹಾಕ್ಕೊಳ್ತಾ ಇದ್ದೀನಿ. 8 ಕಂಬ ಆದಮೇಲೆ ಪಕ್ಕ 3 ಕಂಬ ಆದಮೇಲೆ ಏನು 2 ಚೈನ್ ಇರುತ್ತಲ್ವ, ಆರ್ಚ್ ಎಲ್ಲಿಗೆ ಎಂಡ್ ಆಗುತ್ತೆ ನೋಡಿ, ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಅಲ್ಲಿ 2 ಚೈನ್ ಪಕ್ಕ ಏನು ಕಂಬ ಇರುತ್ತಲ್ವ, ಆ ಕಂಬಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಕಂಬಕ್ಕೆ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಈಗ 4 ಚೈನನ್ನು ಹಾಕ್ಕೊಳ್ಳೋಣ. 3 ಅಥವಾ 4 ಕಂಬನ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಆದಮೇಲೆ ಕಂಬ ಇರುತ್ತಲ್ವ, ಡಬಲ್ ಕ್ರೋಶೆಟ್ ಕಂಬ, ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ ಆರ್ಚು, ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಮೇಲ್ಗಡೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ. ಇಲ್ಲಿಗೆ ಸಾಕಂದ್ರೆ ಇಲ್ಲಿಗೂ ಸಾಕು ಮಾಡ್ಕೋಬೋದು. ನಾನು ಇದಕ್ಕೆ ಈ ಸ್ಯಾರಿಗೆ ಬೀಡೇನು ಯೂಸ್ ಮಾಡ್ತಾ ಇಲ್ಲ, ಬೇಕಾದ್ರೆ ನೀವು ಬೀಡನ್ನು ಯೂಸ್ ಮಾಡ್ಕೋಬೋದು. 3 ಕಂಬ ಆದಮೇಲೆ 2 ಚೈನ್ 2 or 1 ಚೈನನ್ನು ಹಾಕ್ಕೊಳ್ಳಿ. 1 ಚೈನನ್ನು ಹಾಕ್ಕೊಂಡ್ಮೇಲೆ ನೀಡಲ್ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಒಂದು 2 ಚೈನನ್ನು ಬಿಟ್ಟು ನೆಕ್ಸ್ಟ್ 2 ಚೈನ್ಗೆ ಹೋಗಿ ದಾರನ ತಂದು ಟ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ.
ಎರಡರಲ್ಲಿ ಒಂದು, ಲಾಸ್ಟ್ ಎರಡರಲ್ಲಿ ಒಂದು. ಈ ರೀತಿಯಾಗಿ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ದಾರಾನ ನೀಟಾಗಿ ತೊಗೋಬೇಕು, ಒಂದೇಳೆ ಬಿಟ್ಟರು ಈ ರೀತಿಯಾಗಿ ಆಗುತ್ತೆ. ನೀಟಾಗಿ ದಾರಾನ ತೊಗೊಂಡು ನೀವು ಕಂಬನ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಆ 2 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2 ಕಂಬ ಆಗಿದೆ. 7 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ ಈ ಕಡೆ. ನೆಕ್ಸ್ಟ್ ಅದ್ರ ಮೇಲ್ಗಡೆ ಹಾಕ್ತೀವಲ್ವ, ಅಂದರೆ 8 ಪ್ರಕಾರ ಬರುತ್ತೆ ಅದು. ಅದ್ರ ಮೇಲ್ಗಡೆ ಹಾಕ್ಕೊಂಡಾಗ ನಾವು 8 ಕಂಬನ ಮಾಡ್ಕೋಬೇಕಾಗುತ್ತೆ. 7 ಕಂಬನ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಏಳು ಕಂಬ ಆದಮೇಲೆ ಮತ್ತೆ ದಾರನ ಸುತ್ತಕೊಂಡು 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ನೋಡಿ ಆ ಗ್ಯಾಪಲ್ಲಿ ಹೋಗಿ ಆ 7 ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಮತ್ತೆ ಕಂಬನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಹೆಚ್ಚು ಕಮ್ಮಿ ಮಾಡ್ಕೋಬೇಡ್ರಿ. ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಕಂಬನ ಹಾಕ್ಕೊಂಡಿರ್ತೀವೋ ಸ್ಟಾರ್ಟಿಂಗ್ ಆರ್ಚಲ್ಲಿ ಎಂಡ್ವರೆಗೂ ಅದೇ ರೀತಿಯಾಗಿ ಹಾಕ್ಕೋಬೇಕು. ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಆರ್ಚ್ ಚೆನ್ನಾಗಿರೋದಿಲ್ಲ, ನೀಟಾಗಿ ಫಿನಿಶಿಂಗು ಬರೋದಿಲ್ಲ. ಒಂದು ದೊಡ್ಡದು ಒಂದು ಚಿಕ್ಕದು ಬರುತ್ತೆ ಡಿಸೈನು. ಸೀರೆ ಕೂಡ ಅಷ್ಟೇ, ನೀವು ಬೇಸ್ಲೈನ್ ಹಾಕ್ಕೋಬೇಕಾದ್ರೆ ಸುಕ್ಕು ಬರ್ದಿರೋ ಥರ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೋಬೇಕು ಬಟ್ಟೆಗೆ. ಈ ರೀತಿಯಾಗಿ 8 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ನೋಡಿ 8 ಕಂಪ್ಲೀಟ್ ಆಗುತ್ತೆ. ನೀಟಾಗಿ ದಾರಾನ ಸುತ್ತಕೊಂಡು ನೀವು ಮಾಡ್ಕೋಬೇಕು ಡಿಸೈನನ್ನು. 8 ಕಂಬ ಕಂಪ್ಲೀಟ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು, ಆ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೋಬೇಕು. ನೆಕ್ಸ್ಟ್ 2 ಚೈನ್ ಆದಮೇಲೆ 3 ಕಂಬ ಇರುತ್ತಲ್ವ, ಅದರಲ್ಲಿ ಫಸ್ಟ್ನೇ ಕಂಬಕ್ಕೆ ಲಾಕನ್ನು ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡಿ ಬ್ಯಾಕ್ ಸೈಡು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಫಿನಿಶಿಂಗ್ ನೀಟಾಗಿ ಬಂದರೆ ನೀಟಾಗಿರುತ್ತೆ ಡಿಸೈನು. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು. ಮತ್ತು 3 ಚೈನನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟು 2 ಚೈನ್ ಗ್ಯಾಪ್ ಆದಮೇಲೆ ಕಂಬ ಇರುತ್ತಲ್ವ, ಆ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಕಂಬ ಆದಮೇಲೆ 1 ಚೈನ್, 1 ಅಥವಾ 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಳ್ಳೋಣ. ಥ್ರೆಡ್ಡನ್ನು ಸುತ್ತಕೊಂಡು ಫಸ್ಟ್ನೇ 2 ಚೈನನ್ನು ಬಿಟ್ಟು ನೆಕ್ಸ್ಟ್ 2 ಚೈನ್ಗೆ ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ 2 ಚೈನನ್ನು ಮತ್ತೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ 7 ಕಂಬನ ಮಾಡ್ಕೊಳ್ತಾ ಇರೋದು ತ್ರಿಬಲ್ ಕ್ರೋಶೆಟ್ ಕಂಬನ. ಫುಲ್ ಸ್ಯಾರಿನ ನಾನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ತೀನಿ. ಹೆಚ್ಚು ಕಮ್ಮಿ ಮಾಡ್ದಿರಾ ಒಂದೇ ಥರವಾಗಿ ಡಿಸೈನನ್ನು ಹಾಕ್ಕೊಂಡು ಹೋಗಬೇಕು. 7 ಕಂಬ ಆದಮೇಲೆ ಮತ್ತೆ ಆ 7 ಕಂಬದ ಕೆಳಗಡೆ ಏನು ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲೇ ಹೋಗಿ ದಾರಾನ ತಂದು ಮತ್ತೆ 8 ಕಂಬನ ಮಾಡ್ಕೋಬೇಕು. ಒಂದು ಸೈಡ್ 7 ಕಂಬ, ಇನ್ನೊಂದು ಸೈಡು 8 ಕಂಬ. ಇದೇ ರೀತಿಯಾಗಿ ಮಾಡ್ಕೋಬೇಕು ನೀವು ಡಿಸೈನನ್ನು, ಆರ್ಚನ್ನು. ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು. ಇದೇ ರೀತಿಯಾಗಿ ಫುಲ್ ಸ್ಯಾರಿನ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡ್ತಾ ಇರಿ, ಬ್ಯಾಕ್ ಸೈಡು ಕೂಡ ಅದೇ ರೀತಿಯಾಗಿ ಬಂದಿದೆ. ನೋಡಿ ಫುಲ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಇಷ್ಟೇ ಸಾಕಂದರೆ ನೀವು ಇಲ್ಲಿಗೆ ಕೂಡ ಕುಚ್ಚನ್ನು ಕಟ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಲಾಸ್ಟಲ್ಲಿ ನನಗೆ 2 ಸಾರಿ 4 ಚೈನನ್ನು ಬಂದಿದೆ. ಸ್ವಲ್ಪ ಗ್ಯಾಪ್ ಜಾಸ್ತಿ ಬರುತ್ತೆ, ಹಾಗಾಗಿ ನಾನು 2 ಸಾರಿ
4 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನೀವು ಅಡ್ಜಸ್ಟ್ ಮಾಡ್ಕೋಬೋದು ಲಾಸ್ಟಲ್ಲಿ. ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಬ್ಲೂ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ ಆ ಲಾಕಿನ ಮೇಲ್ಗಡೆನೇ ಲಾಕನ್ನು ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನನ್ನು ಹಾಕ್ಕೊಂಡು 3 ಚೈನ್ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೊಳ್ಳೋಣ. 3 ಚೈನ್ ಲಾಕಿನ ಮೇಲೆ ಲಾಕನ್ನು ಮಾಡಿಕೊಂಡು ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಕಂಬದ ಮಧ್ಯ ಹೋಗಿ ದಾರನ ತಂದು ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, 2 ಕಂಬದ ಮಧ್ಯ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಕಂಬನ ಮಾಡ್ಕೋಬೇಕು. 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಅದೇ ಕಂಬದ ಮಧ್ಯ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳೋಣ. ಪಿಕಾಟ್ ಡಿಸೈನ್ ಫಾರ್ಮ್ ಆಗುತ್ತೆ. ಮತ್ತು ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮಧ್ಯ ಹೋಗಿ ದಾರನ ತಂದು ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಒಂದು ಕಂಬ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಂಬದ ಮಧ್ಯ ಹೋಗಿ ದಾರನ ತಂದು ಒಂದು ಡಬಲ್ ಕ್ರೋಶೆ ಕಂಬ. ನಾವು ಯಾವ ಕಂಬ ಮಾಡ್ಕೊಂಡಿರ್ತೀವೋ ಅದೇ ಕಂಬಕ್ಕೇ 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. ಈ ಆರ್ಚಿನ ಫುಲ್ಲು ಇದೇ ರೀತಿಯಾಗಿ ಮಾಡ್ಕೋಬೇಕು. ಆರ್ಚ್ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ. ಎಷ್ಟು ಕಂಬ ಇದಾವೋ ಅಷ್ಟು ಕಂಬದ ಮಧ್ಯನೂ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಕಂಬನ ಮಾಡ್ಕೋಬೇಕು. ಪಿಕಾಟ್ ಡಿಸೈನ್ ಇದು. ನೀವು ಬೀಡನ್ನು ಹಾಕ್ಕೊಂಡ್ರೆ ಒಂದು ಬೀಡನ್ನು ಹಾಕ್ಕೊಂಡ್ರೆ ಒಂದು ಕಂಬನ ಬಿಟ್ಟು ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ನೀವು ಕಂಬನ ಮಾಡ್ಕೋಬೇಕು. ಒಂದು ಬೀಡ್ ಹಾಕ್ಕೊಂಡ್ರೆ ಆ ಬೀಡಿಗೆ ಕರೆಕ್ಟಾಗಿ ಸ್ಪೇಸ್ ಬೇಕಾಗುತ್ತಲ್ವ, ಅದಕ್ಕೆ ಒಂದು ಕಂಬನ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಕಂಬನ ಮಾಡ್ಕೋಬೇಕಾಗುತ್ತೆ. ಕಂಬ ಆದಮೇಲೆ 3 ಚೈನ್, ಅದೇ ಕಂಬಕ್ಕೆ ಲಾಕ್ 3 ಚೈನನ್ನು ಮತ್ತೆ ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೊಳ್ಳೋಣ. ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರನ ತಂದು ಕಂಬನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರನ ತಂದು ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 3 ಚೈನ್ ಮತ್ತು ಅದೇ ಕಂಬಕ್ಕೆ ಲಾಕ್. ಆರ್ಚ್ ಫುಲ್ಲು ಇದೇ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿರ್ತೀನಿ ಈ ಡಿಸೈನನ್ನು. ನೋಡಿ, ಆರ್ಚ್ ಫುಲ್ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಒಂದು ಕಂಬ ಹಾಕ್ಕೊಂಡು 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಕಂಬ ಆದಮೇಲೆ ನೋಡಿ, ಏನು 3 ಚೈನ್ ಹಾಕ್ಕೊಂಡಿರ್ತೀವಲ್ವ 3 or 4 ಚೈನ, ಆ 3 ಚೈನ್ಗೆ ಮಧ್ಯ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು. ನೋಡಿ, ಆಚೆ ಈ ರೀತಿಯಾಗಿ ಕಾಣುತ್ತೆ. ನೆಕ್ಸ್ಟು 3 ಚೈನನ್ನು ಹಾಕ್ಕೊಳ್ಳೋಣ. ಆರ್ಚು ಹೆಂಡ್ ಆದಮೇಲೆ ಲಾಕ್ ಮಾಡ್ಕೊಳ್ತೀವಲ್ಲ, ಲಾಕ್ ಆದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು 3 ಚೈನ್ ಲಾಕಿನ ಮೇಲ್ಗಡೆನೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಆರ್ಚ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ 3 ಚೈನ್ ಲಾಕ್ ಆದಮೇಲೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಆರ್ಚಲ್ಲಿ ಫಸ್ಟ್ನೇ ಕಂಬದ ಮಧ್ಯೆ ಹೋಗಿ ದಾರನ ತಂದು ಕಂಬನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಆರ್ಚಿನ ಫಸ್ಟ್ನೇ ಕಂಬದ ಮಧ್ಯೆ ಹೋಗಿ ದಾರನ ತಂದು ಕಂಬನ ಮಾಡ್ಕೊಳ್ತಾ ಇರೋದು. ಕಂಬ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರನ ತಂದು ಕಂಬನ ಮಾಡಿಕೊಂಡು 3 ಚೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಅದೇ ರೀತಿಯಾಗಿ ಫುಲ್ ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಕಂಬ ಆದಮೇಲೆ 3 ಚೈನ್, ಅದೇ ಕಂಬಕ್ಕೆ ಲಾಕ್. ಮತ್ತೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರನ ತಂದು
ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 3 ಚೈನ್ ಮತ್ತು ಅದೇ ಕಂಬಕ್ಕೆ ಲಾಕ್. ಈ ಆರ್ಚು ಕೂಡ ನಾನು ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿರ್ತೀನಿ ಡಿಸೈನನ್ನು, ಯಾಕೆಂದರೆ ಫುಲ್ ಲೆಂತ್ ಇರುತ್ತೆ ಡಿಸೈನು. ಹಾಗಾಗಿ ನೋಡಿ ಆರ್ಚ್ ಫುಲ್ ಕಂಪ್ಲೀಟ್ ಆದಮೇಲೆ ಆ 3 ಚೈನ್ ಇರುತ್ತಲ್ವ, ಆ 3 ಚೈನ್ಗೆ ಲಾಕನ್ನು ಮಾಡ್ಕೋಬೇಕು. 3 ಚೈನ್ ಲಾಕಿನ ಮೇಲೆ ಮಾಡ್ಕೋಬಾರ್ದು. ಅಲ್ಲಿ 3 ಚೈನ್ಗೆ ಲಾಕನ್ನು ಮಾಡಿಕೊಂಡು ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನನ್ನು ಹಾಕ್ಕೊಂಡು 3 ಚೈನ್ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಡಿಸೈನ್ ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ ಡಿಸೈನು. ಇದೇ ರೀತಿಯಾಗಿ ನಾನು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಸ್ಯಾರಿ ಫುಲ್ ಕಂಪ್ಲೀಟ್ ಆಗಿದೆ. ಕುಚ್ಚು ಕೂಡ ಕಟ್ಟಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಇದಕ್ಕೆ ನಾನು 3 ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಒಂದು ಗೋಲ್ಡ್ ಕಲರು ಮತ್ತು ಗ್ರೀನ್ ಕಲರು, ಬ್ಲೂ ಕಲರಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ ಒಂದು 600 ಎಬೋನೇ ಚಾರ್ಜ್ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.